ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ಸಂಡೇ ಬ್ಲಾಗ್ ನೋಡ್ರಿ. ಇದು ಸಂಡೇ ಜಲ್ದಿನೇ ಎದ್ದಿದ್ದೆ. 5 ಗಂಟೆಗೇ ಎದ್ದು ಹೊರಗೆ ಬಂದು ನೋಡಿದ್ರೆ ಫುಲ್ ಕತ್ಲಿತ್ತು. ಆಮೇಲೆ ಜಲ್ದಿನೇ ಎದ್ದಿದ್ದೆ ಇವತ್ತು, ಯಾಕಂದ್ರೆ ಇಡ್ಲಿ ಮಾಡಬೇಕಿತ್ತು. ಹಾಗೆ ನಮ್ಮ ಮನೆಯವರು ಜಲ್ದಿನೇ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು 6 ಗಂಟೆಗೇ. ಅದಕ್ಕೆ ಜಲ್ದಿ ಎದ್ದು ಅಡುಗೆ ಮಾಡ್ಬೇಕಂತ ಹೇಳಿ ಜಲ್ದಿನೇ ಎದ್ದೆ ಇವತ್ತು. ಈಗ ಇಡ್ಲಿಗೆ ಹಿಟ್ಟು ರುಬ್ಬಿ ಇಟ್ಟಿದ್ದೆ ರಾತ್ರಿನೇ. ಅದಕ್ಕೆ ಈಗ ಬಂದು ನೋಡೋಷ್ಟರಲ್ಲಿ ಎಲ್ಲನೂ ಪೂರ್ತಿ ಉಬ್ಬು ಕೆಳಗೆ ಚೆಲ್ಲಿಬಿಟ್ಟಿತ್ತು ಇಡ್ಲಿ ಹಿಟ್ಟೆಲ್ಲನೂ. ಈ ಬೇಸಿಗೆ ಒಳಗಂತೂ ಜಾಸ್ತಿನೇ ಹಿಟ್ಟು ಉಬ್ಬಿಬಿಡ್ತದೆ. ಸೋಡಾ ಏನೂ ಹಾಕದೇ ಇದ್ರೂ ಹಿಟ್ಟು ಉಬ್ತದೆ. ಚಳಿಗಾಲದೊಳಗೆ ಅಷ್ಟೊಂದು ಹಿಟ್ಟು ಏನು ಮಾಡಿದ್ರೂ ಉಬ್ಬೋದಿಲ್ಲ. ಈಗ ಹಿಟ್ಟೆಲ್ಲನೂ ಉಬ್ಬಿ ಕೆಳಗೆ ಚೆಲ್ಲಿತ್ತು. ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಈಗ ಇಡ್ಲಿನೂ ಹಾಕಾತೀನಿ ನೋಡ್ರಿ. ಚಟ್ನಿ ಮಾಡಬೇಕು. ಅದಕ್ಕೆ ಫಸ್ಟ್ ಒಂದು ಬ್ಯಾಚ್ ಇಡ್ಲಿ ಹಾಕಿಬಿಟ್ಟು ಆಮೇಲೆ ಚಟ್ನಿ ಮಾಡಬೇಕಂತ ಹೇಳಿ ಫಸ್ಟಿಗೆ ಇಡ್ಲಿ ಎಲ್ಲನೂ ಹಾಕಿದೆ. ಪಾತ್ರೆ ಎಲ್ಲನೂ ರಾತ್ರಿನೇ ತೊಳೆದಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಲ್ಲ ಸಾಚಕ್ಕೂ ಇಡ್ಲಿ ಹಿಟ್ಟನ್ನ ಹಾಕಿ ಈಗ ಮೇಲೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಇಡ್ಲಿನೂ ರೆಡಿ ಆಗ್ತಾವೆ ನೋಡ್ರಿ. ರವದಿಂದ ಮಾಡ್ತಿದ್ದೆ ಮೊದಲು. ಈಗ ಈ ಅಕ್ಕಿಯಿಂದನೇ ಭಾಳ ಚಲೋ ಆಗ್ತಾವೆ ಇಡ್ಲಿ. ಸಖತ್ ಸಾಫ್ಟಾಗಿ ಚಲೋ ಆಗ್ತಾವೆ. ಅದಕ್ಕೆ ಈಗನೂ ಅಕ್ಕಿಯಿಂದನೇ ರುಬ್ಬಿಟ್ಟು ಮಾಡಿದೆ. ಚಲೋ ಬಂದಿದ್ದು ಇಡ್ಲಿ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿನೇ. ಅದಕ್ಕೆ ಚಟ್ನಿ ಮಾಡ್ಕೊಳತ್ತಿದ್ದೆ. ಚಟ್ನಿ ಮಾಡ್ಕೊಳಕ್ಕೆ ಹಸಿ ಶೇಂಗಾನ ಹುರ್ಕೊಂಡು ಚಲೋತ್ಗೆ ಸೊಪ್ಪು ಬಿಚ್ಚುವಂಗೆ ಚಲೋತ್ಗೆ ಹುರಿಬೇಕು. ಪೂರ್ತಿ ಕೆಂಪಾಗಿ ಸೊಟ್ಟಿ ಎಲ್ಲನೂ ಬಿಚ್ಚಬೇಕು. ಹಂಗೆ ಚಲೋತ್ಗೆ ಹುರ್ಕೋಬೇಕು. ಚಲೋತ್ಗೆ ಹುರ್ಕೊಂಡು ಇದನ್ನು ಕೆಳಗೆ ತಕ್ಕೊಂಡು ಇದು ಶೇಂಗಾ ಎಲ್ಲನೂ ಆರಬೇಕು. ಅಷ್ಟೊತ್ತನೂ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡೀನಿ. ಎಣ್ಣೆ ಜೀರಿಗೆ ಹಾಕ್ಕೊಂಡು ಆಮೇಲೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಸಿಮೆಣ್ಸಿನ್ಕಾಯಿನ ಚಲೋತ್ಗೆ ಹುರ್ಕೋಬೇಕು. ಚಟ್ನಿ ಬಳೊತ್ತು ಇರಬೇಕು, ಕೆಡಬಾರ್ದು ಅಂದರೆ ಈ ಥರ ಚಲೋತ್ಗೆ ಎಲ್ಲನೂ ಹುರ್ಕೊಂಡು ಮಾಡಿಬಿಟ್ರೆ ಜಲ್ದಿ ಕೆಡೋದಿಲ್ಲ ಚಟ್ನಿ. ಹಾಗೆ ಹಸಿದೇ ಮಾಡಿಬಿಟ್ರೆ ಜಲ್ದಿ ಕೆಟ್ಬಿಡುತ್ತೆ. ಅದಕ್ಕೆ ಡಬ್ಬಿ ಕಟ್ಟಬೇಕಲ್ಲ, ಅದಕ್ಕೆ ಚಟ್ನಿ ಜಲ್ದಿ ಹಳಸ್ಬಾರ್ದು ಅಂತೇಳಿ ಈಗ ಎಲ್ಲನೂ ಹುರ್ಕೊಂಡ್ಬಿಟ್ಟೆ ಮಾಡತ್ತೀನಿ. ಮೊದಲಿಗೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ಗೆ ಹುರ್ಕೊಂಡು ಆಮೇಲೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಅದನ್ನು ಚಲೋತ್ಗೆ ಎಣ್ಣೆ ಒಳಗೆ ಚಲೋತ್ಗೆ ಹುರಿಬೇಕು. ಕೆಂಪಗಾಗುವಂಗೆ ಅದನ್ನು ಎಲ್ಲನೂ ಹುರಿದು ಬೆಳ್ಳುಳ್ಳಿನೂ ಹಾಕಿದ್ದೆ. ಬೆಳ್ಳುಳ್ಳಿ, ಶುಂಠಿ ಮತ್ತು ಉಳ್ಳಾಗಡ್ಡಿ ಇವು ಹುರ್ಕೊಂಡು ಹಾಕ್ಕೋಬೇಕು. ಇದು ಎಲ್ಲನೂ ಆದಮೇಲೆ ಈಗ ಮಿಕ್ಸಿಗೆ ಹಾಕ್ಕೋತೀನಿ. ಈಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಅದನ್ನು ಮತ್ತು ಶೇಂಗಾ, ಸ್ವಲ್ಪ ಪುಟಾಣಿ, ಶೇಂಗಾ ಪ್ರಮಾಣ ಜಾಸ್ತಿ ಇರಬೇಕು ಮತ್ತು ಪುಟಾಣಿ ಸ್ವಲ್ಪ ಹಾಕೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚಲೋತ್ಗೆ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ಈಗ ನಮ್ಮ ಮನೆಯವ್ರಿಗೆ ಚಹಾ ಮಾಡಿ ಕೊಟ್ಬಿಟ್ಟು ಆಮೇಲೆ ಒಗ್ಗರಣೆ ಹೊಡಿತೀನಿ. ಚಹಾನು ಮಾಡಿಬಿಟ್ಟು ಈಗ ಚಟ್ನಿನೂ ಮಾಡಬೇಕು, ಒಗ್ಗರಣೆ ಹೊಡಿಬೇಕು. ಮೊದಲು ಚಹಾ ಮಾಡಬೇಕು. ಅದಕ್ಕೆ ಚಹಾ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಆಮೇಲೆ ಈಗ ಚಟ್ನಿನೂ ಚಲೋತ್ಗೆ ರುಬ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು ನೋಡ್ರಿ ಎಷ್ಟು ತಿಳು ಬೇಕು ಅಷ್ಟು ಮಾಡ್ಕೊಂಡು ಆಮೇಲೆ ಚಟ್ನಿಗೆ ಒಗ್ಗರಣೆ ಹೊಡಿತೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟೀನಿ ಮತ್ತು ಚಟ್ನಿಗೆ ಮಿಕ್ಸಿ ಒಳಗೆ ಹಾಕುವಾಗ ಉಪ್ಪು ಹಾಕಿರಲಿಲ್ಲ. ಅದಕ್ಕೆ ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಇವಷ್ಟನ್ನು ಚಲೋತ್ತಿಗೆ ಚಟ್ಪಟನಂಗೆ ಹುರಿಬೇಕು. ಉದ್ದಿನಬೇಳೆ ಕೆಂಪಗೆ ಆಗಬೇಕು, ಹಂಗೆ ಹುರಿದ್ಬಿಟ್ಟು ಆಮೇಲೆ ಕರಿಬೇವು ಹಾಕಿ ಒಣಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚಲೋತ್ತಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಮೆಣ್ಸಿನ್ಕಾಯಿ ಎಲ್ಲನೂ ಚಲೋತ್ತಿಗೆ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಈ ರುಬ್ಕೊಂಡಿದ್ವಲ್ಲ ಎಲ್ಲನೂ ಅದಕ್ಕೆ ಹಾಕಿಬಿಟ್ರೆ ಮಸ್ತ್ ರೆಡಿ ಆಗಿಬಿಡ್ತೈತೆ ನೋಡ್ರಿ ಚಟ್ನಿ. ಇಡ್ಲಿಗಂತೂ ಸೂಪರಾಗಿರ್ತದೆ. ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ದೋಸೆ, ಇಡ್ಲಿ ಎಲ್ಲದಕ್ಕೂ ಈ ಚಟ್ನಿ ಸೂಪರಾಗಿರ್ತೈತೆ ನೋಡ್ರಿ. ಅದಕ್ಕೆ ಈಗ ಚಟ್ನಿನೂ ಎಲ್ಲ ರೆಡಿ ಮಾಡಿದೆ. ಇಷ್ಟು ಮಾಡೋಷ್ಟರಲ್ಲಿ 6 ಗಂಟೆ ಆಗೇ ಹೋಗಿತ್ತು. ಅದಕ್ಕೆ ಇಡ್ಲಿ ಎಲ್ಲನೂ ತೆಗೆದ್ಬಿಟ್ಟು ಅಂಕ ಸ್ವಲ್ಪ ಹೊತ್ತು ಬಿಸಿ ಇರ್ತಾವಂತ
ಸ್ಟೋವ್ ಬಂದ್ ಮಾಡಿಬಿಟ್ಟು ಅದರೊಳಗೆ ಇಟ್ಟಿದ್ದೆ. ಈಗ ಇಡ್ಲಿ ಎಲ್ಲನೂ ಡಬ್ಬಿಗೆ ಹಾಕೋಬೇಕು. ಈಗ ತೆಗೆದು ಡೈರೆಕ್ಟ್ ಡಬ್ಬಿಗೆ ಹಾಕಾತಿದ್ದೆ. ಜಾಸ್ತಿ ಜನ ಕೆಲಸದವರೆಲ್ಲ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ಚಟ್ನಿನೂ ಒಂದು ಡಬ್ಬದೊಳಗೆ ಹಾಕಿ ಈಗ ಡಬ್ಬಿ ಕಟ್ಟಾತೀನಿ. 6 ಗಂಟೆ ಆಗಿ ಹೋಯ್ತು. ಅದಕ್ಕೆ ಈಗ ಡಬ್ಬಿ ಕಟ್ಬಿಟ್ರೆ ಆಯಿತು. ಈಗ ಅಡುಗೆ ಕೆಲಸ ಅಂತೂ ಮುಗೀತು ನೋಡ್ರಿ. 6 ಗಂಟೆ ಅನ್ನೋಷ್ಟರೇ ಮುಗೀತು. ನಮ್ಮ ಮನೆಯವರು ಡಬ್ಬಿ ಕಟ್ಕೊಂಡ್ಬಿಟ್ಟು ಹೋದರು. ಇಷ್ಟು ಅಡುಗೆ ಮಾಡಿಬಿಟ್ರು. ಸಿಕ್ಕಾಪಟ್ಟೆ ಬೆವ್ತು ಬಿಟ್ಟಿದ್ದೆ ನಾನಂತೂ. ಭಾಳ ಸೆಕೆ ಆಗತ್ತಿತ್ತು. ಮುಂಜಾನೆ ಸಿಕ್ಕಾಪಟ್ಟೆ ಸೆಕೆ ಹಾಕದ್ ನೋಡ್ರಿ ಇಲ್ಲಂತೂ ನಮ್ಮ ಬಿಜಾಪುರ ಕಡೆ. ಈಗ ನನ್ನ ಮಗಳಿಗೆ ಎದ್ದು ಅಂಗಳ ಕಸ ಹುಡ್ಕಾತಿದ್ಲು. ನಾ ಅಡುಗೆ ಮಾಡತ್ತಿದ್ನಲ್ಲ, ಆಕಿ ಕಸ ಹುಡುಗಿ ಈಗ ರಂಗೋಲಿ ಹಾಕಾತಾಳ. ಅಷ್ಟು ಪರ್ಫೆಕ್ಟಾಗಿ ರಂಗೋಲಿ ಬರೋದಿಲ್ಲ, ಸುಮ್ಮನೆ ಟ್ರೈ ಮಾಡ್ತಾಳೆ ಅಷ್ಟೇ. ರಂಗೋಲಿ ಎಲ್ಲನೂ ಹಾಕಾತದ್ಲು. ನಾನು ಸಿಕ್ಕಾಪಟ್ಟೆ ಸೆಕೆ ಆಗತ್ತಿತ್ತು. ಅದಕ್ಕೆ ಹೊರಗೆ ಬಂದು ಕುತ್ಕೊಂಡಿದ್ದೆ. ರಂಗೋಲಿ ಹಾಕೋದನ್ನು ನೋಡ್ಕೋತ ಕೂತಿದ್ದೆ. ಆಕಿ ರಂಗೋಲಿ ಹಾಕೋದು ಎಲ್ಲ ಆಯಿತು. ನಾವು ಸ್ನಾನ ಮಾಡಿಬಿಟ್ಟು ಜಳಕ ಎಲ್ಲ ಮಾಡಿಬಿಟ್ಟು ಈಗ ದೇವ್ರಿಗೆಲ್ಲ ಪೂಜೆನೂ ಮಾಡಿದೆ ನಾನು. ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾಷ್ಟನೂ ಹಾಕೊಂಡು ತಿಂದ್ವಿ. ಇಡ್ಲಿ ಚಟ್ನಿ ಎಲ್ಲನೂ ನಾಷ್ಟ ಎಲ್ಲನೂ ಮಾಡಿ ಎಲ್ಲನೂ ಆಯಿತು ನಮ್ಮದು. ಮ್ಯಾಗೆ ನಾಷ್ಟ ಎಲ್ಲನೂ ಆಯಿತು. ಹಂಗೆ ಒಂದು ಕಪ್ ಚಾನೂ ಕುಡಿದ್ವಿ. ಚಹಾ ಕುಡಿದು ಇನ್ನು ಮುಂದೆ ಕೆಲಸ ಮಾಡಬೇಕು. ಚಹಾ ಎಲ್ಲನೂ ಕುಡಿದ್ಬಿಟ್ಟು ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮುಂದೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಬೆಳಗ್ಗೆನೂ ಪರಿಷೆ ಎಲ್ಲನೂ ಒರೆಸ್ಕೊಂಡ್ಬಿಟ್ಟೆ ಪೂಜೆ ಮಾಡಿದ್ದೆ. ಈಗ ಸಂಜೆ ಅನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಐತಲ್ಲ, ಅದಕ್ಕೆ ಪರಿಷೆ ಎಲ್ಲನೂ ಸಿಕ್ಕಾಪಟ್ಟೆ ಜಳ ಅನಿಸ್ತಿರ್ತಾವೆ. ಅದಕ್ಕೆ ಪರಿಷೆ ಎಲ್ಲನೂ ಒರೆಸ್ಬಿಟ್ಟೆ. ನಾ ಎಲ್ಲ ಪರಿಷೆ ಎಲ್ಲ ಒರೆಸೋಟ್ರೊಳಗೆ ನಮ್ಮ ಮನೆಯವರು ಕೂಲರ್ ತೊಗೊಂಬಂದಿದ್ರು. ಅದನ್ನು ಓಪನ್ ಮಾಡತ್ತಿದ್ವಿ. ಈ ಬಿಜಾಪುರ ಸೆಕೆ ಅಂತೂ ತಡ್ಕೊಳಕ್ಕೆ ಆಗದಿರೋಷ್ಟು ಸೆಕೆ ಐತಿ. ಅದಕ್ಕೆ ಫ್ಯಾನ್ ಇತ್ತು, ಅದನ್ನು ಬಿಸಿ ಗಾಳಿನೇ ಹೊಡೆಯತ್ತಿತ್ತು. ಅದಕ್ಕೆ ಇದ್ರದ್ದು ಅವಶ್ಯಕತೆ ಭಾಳ ಇತ್ತು ನಮಗಂತೂ. ಪತ್ರೆದ ಮನೆ ಐತಿ ನಮ್ಮದು. ಮ್ಯಾಗೆಲ್ಲನೂ ಪತ್ರೆ ಐತಿ. ಅದಕ್ಕೆ ಜಾಸ್ತಿ ಜಳ ಹೊಡಿತೈತಿ. ಅದಕ್ಕೆ ಕೂಲರ್ ತೊಗೊಂಬಂದಿದ್ರು. ಅದಕ್ಕೆಲ್ಲನೂ ನೀರೆಲ್ಲನೂ ಹಾಕಿಬಿಟ್ಟು ಚಾಲು ಮಾಡಿದ್ರು. ಮತ್ತು ನನ್ನ ಮಗಳೂ ಹೋಗಿದ್ಲು ಮಾರ್ಕೆಟ್ಗೆ. ಅವಳು RCB ಮ್ಯಾಚ್ ಸ್ಟಾರ್ಟ್ ಆಗ್ಯಾವಲ್ಲ IPL, ಅದಕ್ಕೆ RCB ಟಿ ಶರ್ಟ್ ತೊಗೊಂಬಂದು ಅದ್ರ ಮೇಲೆ ಅವಳ ಹೆಸರು ಹಾಕಿದ್ರು. ಪ್ರಾರ್ಥನಾ ಅಂತ ಹೆಸರು ಹಾಕ್ಕೊಂಡು ಬಂದಿದ್ಲು. ಅದನ್ನೆಲ್ಲನೂ ಕೂಲರೆಲ್ಲ ಓಪನ್ ಮಾಡಿಬಿಟ್ಟು ಅದನ್ನು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಕೂಲರೆಲ್ಲ ಹಚ್ಚಿದ್ರು. ನಾನು ಮಾತ್ರ ಕೂಲರ್ ಮುಂದೆನೇ ನಿಂತ್ಕೊಂಡು ಸಿಕ್ಕಾಪಟ್ಟೆ ತಲೆ ಎಲ್ಲ ಹೊಡೆಯತ್ತಿತ್ತು. ಅದಕ್ಕೆ ಸ್ವಲ್ಪ ಆಯಿಲ್ ಎಲ್ಲನೂ ಮಸಾಜ್ ಮಾಡ್ಕೊಳತ್ತಿದ್ದೆ. ಕೂಲರ್ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೆ ನಾನಂತೂ. ಅಷ್ಟು ಸೆಕೆ ಇತ್ತು. ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗಿ ಬರೋರಿಗೆ ಅಷ್ಟು ಸೆಕೆ ಅನಿಸಲ್ಲ. 24 ಗಂಟೆನೂ ನಾವು ಮನೆಯಲ್ಲೇ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತೈತಿ, ಸೆಕೆ ಅನ್ನಿಸ್ತದ. ಅದಕ್ಕೆ ಕೂಲರ್ ತಂದಿದ್ದು ಮಾತ್ರ ಖುಷಿ ಆಯಿತು. ಅದಕ್ಕೆ ಆಯಿಲೆಲ್ಲ ಹಚ್ಕೊಂಡು ಸ್ವಲ್ಪ ಬ್ರಷ್ ಅಪ್ ಆಗಿ ಈಗ ದೇವ್ರಿಗೆಲ್ಲನೂ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಎಲ್ಲನೂ ಮಾಡಿದೆ ನೋಡ್ರಿ. ಈಗ ಸಂಜೆ ಅಡುಗೆನ ಸ್ಟಾರ್ಟ್ ಮಾಡ್ಬೇಕು ನಾನು. ಈಗ ದೀಪ ಎಲ್ಲ ನಮಸ್ಕಾರ ಮಾಡಿ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಅಡುಗೆಗೆ ಚಿಕನ್ ತಂದಿಟ್ಟಿದ್ರು. ಮತ್ತು ಇನ್ನು ಅದೆಲ್ಲನೂ ಅಡುಗೆ ಮಾಡಬೇಕು. ಒಂದಾದ್ಮೇಲೆ ಒಂದು ಕೆಲಸ. ಸಂಡೇ ಮಾತ್ರ ಫ್ರೀಯಾಗಿ ಇರೋದೇ ಇಲ್ಲ, ಜಾಸ್ತಿನೇ ಕೆಲಸ ಇರ್ತೈತಿ. ಎಲ್ಲರೂ ಮನೆಯಾಗೆ ಇರ್ತಾರೆ, ಮತ್ತು ಜಾಸ್ತಿನೇ ಕೆಲಸ ಇರ್ತೈತಿ. ಅದಕ್ಕೆ ಪಾತ್ರೆ ಎಲ್ಲನೂ ಇತ್ತು ತಿಕ್ಕಿಟ್ಟಿದ್ದು. ಅದನ್ನೆಲ್ಲನೂ ಜೋಡಿಸ್ಕೊಂಡು ಆಮೇಲೆ ಚಿಕನ್ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ತೊಳೆದು ಇದನ್ನು ಚಿಕನ್ ಸಾಂಬಾರಿಗೂ ಎಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡು ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇವಿಷ್ಟೇ ಮೊದಲು ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದು ರುಬ್ಕೊಂಡು ಆಮೇಲೆ ಇದನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ಎಲ್ಲ ಮಸಾಲೆ ಹಚ್ಬಿಟ್ರೆ ಇದೆಲ್ಲನೂ ನೆನೆದ್ಬಿಟ್ರೆ ಚಲೋತ್ತಿಗೆ ಹತ್ಕೋತೈತೆ ಎಲ್ಲನೂ ಚಿಕನ್ಗೆ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮತ್ತು ಅರಿಶಿನ ಪುಡಿ ಮತ್ತು ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಮಸಾಲೆ ಖಾರ ಮತ್ತು ಧನಿಯಾ ಪುಡಿ ಇದನ್ನೆಲ್ಲನೂ ಹಾಕಿಬಿಟ್ಟು ಒಂದು ಚಿಕನ್ ಮಸಾಲ ಪೌಡ್ರ್ ಅದೊಂದು ಪ್ಯಾಕೆಟ್ ಹಾಕಿ ಎಲ್ಲನೂ ಹಾಕಿಬಿಟ್ಟು ಚಲೋತ್ತಿಗೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆನಾದರೂ ಇಡಬೇಕು ಇದನ್ನು. ಅದು ಇಟ್ಬಿಟ್ರೆ ಚಿಕನ್ ಸಾರು ಮಾತ್ರ ಸೂಪರಾಗಿರ್ತದೆ. ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾಗ ಮುಚ್ಚಿಬಿಟ್ಟು
ಇಟ್ಟು ಈಗ ಒಗ್ಗರ್ನಿಗೆ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಈಗ ಒಗ್ಗರ್ಣೆನ ಹಾಕಬೇಕು. ಒಂದು 10-15 ನಿಮಿಷ ಇಟ್ಟು ಎಲ್ಲ ನಾವು ಮಸಾಲೆ ಹಚ್ಚಿಬಿಟ್ಟು ಈಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಚಲೋತ್ತಿಗೆ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಚಲೋತ್ತಿಗೆ ಎಲ್ಲನೂ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಚಲೋತ್ತಿಗೆ ಫ್ರೈ ಆದಮೇಲೆ ಈ ಚಿಕನ್ ಎಲ್ಲ ಮಸಾಲೆನೂ ಹಚ್ಚಿಟ್ಟಿದ್ವಲ್ಲ ಆ ಚಿಕನ್ ತೊಗೊಂಡು ಅದ್ರೊಳಗೆ ಹಾಕಬೇಕು. ಒಗ್ಗರಣೆ ಒಳಗೆ ಅದು ಹಾಕಿ ಚಲೋತ್ತಿಗೆ ಮಿಕ್ಸ್ ಆಗಬೇಕು. ಎಲ್ಲ ಕಡೆಯೂ ಚಲೋತ್ತಿಗೆ ಮಿಕ್ಸ್ ಮಾಡಿಬಿಟ್ಟು ಇದು ಚಲೋತ್ತಿಗೆ ಕುದಿಬೇಕು ನೋಡ್ರಿ. ಪೂರ್ತಿ ನೀರು ಬಿಡಬೇಕು. ನೀರು ಬಿಟ್ಟು ಎಲ್ಲ ಚಲೋತ್ತಿಗೆ ಕುದ್ದಾದ್ಮೇಲೆ ವಾಪಸ್ ನೀರು ಬಿಡಬೇಕಿದು, ಎಣ್ಣೆ ಬಿಡಬೇಕು. ಅಲ್ಲಿ ತನಕನೂ ಚಲೋತ್ತಿಗೆ ಕುದಿಸ್ಬೇಕು ಚಿಕನ್ ಎಲ್ಲನೂ. ಚಿಕನ್ನ ಇಲ್ಲೇ ಪೂರ್ತಿಯಾಗಿ ಕುದ್ಬಿಡುತ್ತೆ. ಇನ್ನು ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬಿಟ್ರೆ ಆಯಿತು. ಆಲ್ಮೋಸ್ಟ್ ಇಲ್ಲೇ ಒಗ್ಗರಣೆ ಒಳಗೇ ಕುದ್ದಿರ್ತೈತೆ ಚಿಕನ. ನಮ್ಗೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ಕುದಿಸ್ಬೇಕು. ಎಲ್ಲ ಚಲೋತ್ತಿಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯಕ್ಕೆ ಬಿಡ್ಬೇಕು ಸ್ವಲ್ಪ. ಇದು ಕುದೀತಿರಲಿ ಆವಾಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮಸಾಲೆಗೆ ಕೊಬ್ಬರಿ ಮತ್ತು ಕೊತ್ತಂಬರಿ ಮತ್ತು ಟೊಮೆಟೊ ಎರಡು ಟಮಾಟೆ ಹಾಕಿಬಿಟ್ಟು ಮತ್ತು ಕೊಬ್ಬರಿನೂ ಹಾಕಬೇಕು. ಹಸಿ ಕೊಬ್ಬರಿ ಇರಲಿಲ್ಲ ಅದಕ್ಕೆ ಪಾಕೆಟ್ ಸಿಗುತ್ತಲ್ಲ ಕೊಬ್ಬರಿದು, ಅದನ್ನು ಹಾಕಿಬಿಟ್ಟು ಆಮೇಲೆ ಈಗ ಅದನ್ನು ಮಿಕ್ಸಿಗೆ ಎಲ್ಲನೂ ಹಾಕಬೇಕು. ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಟ್ಟು ಮೊದಲಿಗೆ ಚಕ್ಕೆ ಲವಂಗ ಏನೂ ಹಾಕಿರಲಿಲ್ವಲ್ಲ ಅದಕ್ಕೆ ಈ ಕೊಬ್ಬರಿ, ಟಮಾಟಿ, ಕೊತ್ತಂಬರಿ, ಚಕ್ಕೆ ಮತ್ತು ಸ್ವಲ್ಪ ಲವಂಗ, ಜೀರಿಗೆ ಇಷ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸಣ್ಣಗೆ ರುಬ್ಕೋಬೇಕು. ಇದನ್ನು ಸಣ್ಣಗೆ ರುಬ್ಕೊಂಬಿಟ್ಟು ಇದನ್ನು ಚಿಕನ್ಗೆ ಹಾಕೋದು. ಈ ಪೇಸ್ಟ್ ಹಾಕಿದ್ಮೇಲೆ ಸಾರು ಟೇಸ್ಟ್ ಹಾಕದು ನೋಡ್ರಿ. ಮೊದಲಿಗೆ ಬರೀ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅಷ್ಟೇ ಮಸಾಲೆನ ಹಾಕಿದ್ದೆ. ಈಗ ಎಲ್ಲ ಚಕ್ಕೆ ಲವಂಗ ಎಲ್ಲ ಮಸಾಲೆನೂ ಹಾಕಿಬಿಟ್ಟು ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ನೆಲ್ಲ ಅದನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರು ಹಾಕಿಬಿಟ್ಟು ಚಲೋತ್ತಿಗೆ ಕುದಿಸ್ಬಿಟ್ರೆ ಒಂದು 10 ನಿಮಿಷ ಕುದಿಸ್ಬಿಟ್ರೆ ಚಿಕನ್ ಸಾರು ರೆಡಿ ಆಗ್ತದೆ. ಚಿಕನ್ ಸಾರು ಜೊತೆ ರೊಟ್ಟಿನೂ ಮಾಡತ್ತಿದ್ರು ನಮ್ಮ ಮಮ್ಮಿ. ನಾನು ಸಾಂಬಾರು ಅನ್ನ ಮಾಡಿದ್ದೆ, ಆಮೇಲೆ ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರು. ಇದನ್ನೆಲ್ಲ ಮಾಡಿ ಆಮೇಲೆ 8:30-9 ಗಂಟೆಗೆಲ್ಲ ಊಟ ಮಾಡಿದ್ವಿ. ಈಗ ಇದು ಮಸಾಲೆ ಹಾಕಿದ್ನಲ್ಲ ಅದನ್ನೇ ಸ್ವಲ್ಪ ನೀರೆಲ್ಲನೂ ಹಾಕಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ಚಲೋತ್ತಿಗೆ ಮಿಕ್ಸ್ ಮಾಡಿ ಮತ್ತು ಉಪ್ಪು ಏನಾದರೂ ಕಡಿಮೆ ಬಿದ್ದಿದ್ರೆ ಉಪ್ಪನ್ನು ಹಾಕಿಬಿಟ್ಟು ಈಗ ಚಲೋತ್ತಿಗೆ ಮಿಕ್ಸ್ ಮಾಡಿ ಉಪ್ಪು ಏನು ಸ್ವಲ್ಪ ಕಡಿಮೆ ಇದ್ದಿತ್ತು ಅದಕ್ಕೆ ಉಪ್ಪನ್ನು ಹಾಕಿ ಚಲೋತ್ತಿಗೆ ಕುದಿಸ್ಬಿಟ್ರೆ ಆಯ್ತು ನೋಡ್ರಿ ಚಿಕನ್ ಸಾರು. ಸಂಡೇ ಅಂದಮೇಲೆ ನಾನ್ ವೆಜ್ ಇಲ್ಲಾರ್ದೆ ಅಂತೂ ಇರೋದೇ ಇಲ್ಲ. ಅದಕ್ಕೆ ನಾನ್ ವೆಜ್ ಬೇಕೇ ಬೇಕು. ಇನ್ನೊಂದು ಚಿಕನ್ ಮಸಾಲೆ ಇತ್ತು ಅದನ್ನು ಹಾಕಿಬಿಟ್ಟು ಎಲ್ಲರನ್ನೂ ಟೇಸ್ಟ್ ಕರೆಕ್ಟಾಗಿದ್ದಿಲ್ಲ ನೋಡಿಬಿಟ್ಟು ಮ್ಯಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರೆ ಆಯಿತು, ಚಿಕನ್ ಸಾಂಬಾರು ರೆಡಿ ಆಯಿತು. ಹಾಗೆ ಕಟ್ಟೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಉಳ್ಳಾಗಡ್ಡಿ ಮತ್ತು ನಿಂಬೆ ಹಣ್ಣಂತೂ ಬೇಕೇ ಬೇಕು. ಸೈಡ್ ಬಾಡಿಸ್ಕೊಳಕ್ಕೆ ಬೇಕು. ಅದಕ್ಕೆ ಅವನು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಚ್ಚಿ ಇಟ್ಟೆ ನೋಡ್ರಿ. ಈಗ ಚಿಕನ್ ಸಾಂಬಾರು ರೆಡಿ ಆಯಿತು ಪೂರ್ತಿ. ಈಗ ಚಿಕನ್ ಸಾರು ರೆಡಿ ಆಗೈತಿ. ಇನ್ನು ಎಲ್ಲರೂ ಊಟ ಮಾಡೋದಷ್ಟೇ. ಉಳ್ಳಾಗಡ್ಡಿನೂ ಎಲ್ಲನೂ ಕಟ್ ಮಾಡಿ ಅದನ್ನು ರೆಡಿ ಮಾಡೀವಿ. ಈಗ ಎಲ್ಲನೂ ರೆಡಿ ಮಾಡ್ಕೊಂಡು ನೀರೆಲ್ಲ ಒಯ್ದಿಟ್ಟು ಆಮೇಲೆ ಅಡುಗೆ ಎಲ್ಲನೂ ರೆಡಿ ಆಯಿತು. ಈಗ ನೋಡ್ರಿ ರೊಟ್ಟಿನೂ ಮಾಡಿದ್ರು ನಮ್ಮ ಮಮ್ಮಿ. ರೊಟ್ಟಿ ಮಾಡೋದು ಆಯಿತು. ಈಗ ಎಲ್ಲ ಫ್ರಿಜ್ ಒಳಗೆ ನೀರೆಲ್ಲನೂ ತೊಗೊಂಡಿಟ್ಟಾರ. ಅನ್ನನೂ ರೆಡಿ ಆಗೈತಿ ಮತ್ತು ಸಾರು, ಅನ್ನ ಮತ್ತು ಜೋಳದ ರೊಟ್ಟಿ. ನಮ್ಗೆ ಚಿಕನ್ ಆಗಲಿ ಯಾವುದೇ ನಾನ್ ವೆಜ್ ಇದ್ರೂ ರೊಟ್ಟಿನೇ ತಿನ್ಬೇಕು ಅನಿಸುತ್ತೆ, ಚಪಾತಿ ತಿನ್ಬೇಕು ಅನಿಸೋದೇ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಜೋಳದ ರೊಟ್ಟಿನೇ ಮಾಡೋದು. ಈಗ ನೋಡ್ರಿ ಎಲ್ಲ ನಮ್ಮ ಮಮ್ಮಿ ನಾವು ಎಲ್ಲರೂ ಕೂತ್ಕೊಂಡು ಹಿಂಗೆ ಜೋಳದ ರೊಟ್ಟಿ ಮುರಿದು ಮ್ಯಾಗ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರ್ತದೆ. ಹಿಂಗೈತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ನಾನ್ ವೆಜ್ ಊಟ ಅಂದ್ರೆ. ಈಗ ಎಲ್ಲರೂ ಕೂತು ಊಟ ಮಾಡಿದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.